ಹಂಡಿಗೆ ಏನಾರು ಒದ್ರೆ ಖಂಡಿತ ಕೂಡ ಅವ್ರ ಮನೆ ಲಾಸ್ಟಲ್ಲಿ ಬರ್ಬತ್ತಾಗಿರುತ್ತೆ. ಅವ್ನು ಸಾಯ್ಬೇಕಾದ್ರೆ ಇವ್ರ ದುಡ್ಡೆಲ್ಲ ಕಂಡರ ಹತ್ರ ಕೊಟ್ಟಿರ್ತಾನೆ, ಇಸ್ಕೊಳಕ್ಕಾಗಲ್ಲ, ವನವಾಸ, ಹಿಂಸೆ ಇದೆಲ್ಲ ನಡೀತಿದೆ. ಆ ಜಾಗನ ಏನೇ ಆದ್ರೂ ಕೈ ಮಾಡಬಾರ್ದು. ಈ ಲಾಜಿಕ್ ಹಾಕಿ ನೋಡಿದ್ರ ಬಾಲಯ್ಯ ಅವ್ರ ಹತ್ರ ₹1 ಇರಬಾರ್ದಿತ್ತು. ದೇವ್ರ ಹತ್ರ ಕ್ಷಮೆ ಕೇಳ್ಬಿಟ್ಟು ನಿಮ್ಮ ಪಾಡ್ ನೀವು ಎಲ್ಲರೂ ಆಶ್ರಮ ಸೇರ್ಕೊಬಿಡಿ ಸರ್. ನಮ್ಮ ಆರ್ಯವರ್ಧನ್ ಗುರುಜಿ ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿ. ಯಾಕಂದ್ರೆ ಅವರು ಆಸ್ಟ್ರಾಲಜಿ ಹೇಳೋದ್ರ ಜೊತೆಗೆ ಡ್ಯಾನ್ಸ್ನು ಮಾಡ್ತಾರ. ಇಡಬ್ಯಾಡ ಹಳ್ಳ ಒಡಿಬ್ಯಾಡ ಸಿಳ್ಳ, ಏ ಅತ್ತಿ ನಿನ್ನ ನೋಡಿರ ಸಾಕ ಬಡದಂಗ ಹಕ್ಕೈತ ದಿಗಲ, ಬಡದಂಗ ಹಕ್ಕೈತ ದಿಗಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ತಾತ ಆಗ ಏಜ್ನಾಗ ಮೈಕಲ್ ಜಾಕ್ಸನ್ ಹಾಕೊಂಟಾರ ಗುರುಜಿ. ಇಡಬ್ಯಾಡ ಹಳ್ಳ ಒಡಿಬ್ಯಾಡ ಸಿಳ್ಳ. ಇನ್ನು ನಮ್ ಗುರುಜಿ ಕೊಡ ಅಂತ ಬಿಲ್ಡಪ್ ಗಳನ್ನೇನ್ರ ನೀವು ಕೇಳಿಸ್ಕೊಂಡ್ಬಿಟ್ರ ನಿಮಗೆ ನಿಂತ ಹತ್ರನ ಸಿಡ್ಲು ಹೊಡೆದ್ಬಿಡ್ತೈತಿ. ನನ್ನ ಆಫೀಸಲ್ಲಿ ಫೋನ್ ರಿಸೀವ್ ಮಾಡಕ್ಕಂತ 4 ಜನಕ್ಕೆ ಸಂಬಳ ಕೊಡ್ತೀನಿ. ಇದಂತರೂ ನಿಜಾನ. ಯಾಕಂದ್ರೆ ಡೈಲಿ ಗುರುಜಿಗೆ ಬೈಬೇಕಂತ ಲಕ್ಷಾಂತರ ಜನ ಫೋನ್ ಮಾಡ್ಬೇಕಾರ ಅದನ್ನ ಪಿಕ್ ಮಾಡಕ 4 ಜನ ಆದ್ರೂ ಇರ್ಲೇಬೇಕು. ನನ್ನ ಆಫೀಸಲ್ಲಿ ಫೋನ್ ರಿಸೀವ್ ಮಾಡಕ್ಕಂತ 4 ಜನಕ್ಕೆ ಸಂಬಳ ಕೊಡ್ತೀನಿ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಇನ್ನು ಈ ಆಂಕರ್ ಅಂತರೂ ಗುರುಜಿನ ರೋಸ್ಟ್ ಮಾಡಕ್ಕೋಸ್ಕರನ ಶೋಗ ಕರ್ಸ್ದಂಗೈತಿ. ನನ್ನ ಆಫೀಸಲ್ಲಿ ಫೋನ್ ರಿಸೀವ್ ಮಾಡಕ್ಕಂತ 4 ಜನಕ್ಕೆ ಸಂಬಳ ಕೊಡ್ತೀನಿ. ಗುಡ್. ಫೋನ್ ರಿಸೀವ್ ಮಾಡಕ್ಕೆ ನಾವು 112 ಜನಕ್ಕೆ ಗುರುಗಳ ಆಶೀರ್ವಾದದಿಂದ ಸಂಬಳ ಕೊಡ್ತೀವಿ ಗುರುಗಳೇ. ಅದ್ರಲ್ಲಿ ನಾನು ಒಬ್ಬ ಈ ಸಂಸ್ಥೆಯಲ್ಲಿ. ನೀವು ಒಬ್ಬರೇ ಅಲ್ಲ ಸರ್, ನಾನು ಒಬ್ಬನೇ ಕೊಡ. ನಿಮ್ಮನ್ನ ಸೇರ್ಸೆ 112. ಇನ್ನು ನಮ್ ಗುರುಜಿಗೆ ಕಾಲ್ ಮಾಡೋ ಅಂತ ಕಸ್ಟಮರ್ಸ್ ಯಾವ ತರ ಇರ್ತಾರಂತ ನೀವ ನೋಡ್ರಿ. ಗುರುಜಿ ಎಲ್ಲಾ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಗುರುಜಿ. ಲವ್ ಬ್ರೇಕಪ್ ಆಯ್ತು, ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಮನೇಲೂ ಎಲ್ರು ಲತ್ತೆ ಅಂತಿದ್ದಾರೆ. ನಾನು ಯಾವ ಆಫೀಸ್ ಸೇರಿದ್ನೋ ಅದು ಆಫೀಸ್ ಮುಚ್ಚೋಯ್ತು ಗುರುಜಿ. ನಾನು ದರ್ಶನ್ ಫ್ಯಾನ್ ಗುರುಜಿ. ದರ್ಶನ್ ಫ್ಯಾನ್ ಆದಾಗಿಂದ ಅವರು ಜೈಲ್ಗೆ ಹೋದ್ರು ಗುರುಜಿ. ಬಹಳ ಇದಾಗ್ತಿದೆ ಗುರುಜಿ. ಹೋದ್ ಸರಿ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದೆ, ಬಿಗ್ ಬಾಸ್ ಒಂದ್ ಸ್ವಲ್ಪ ದಿನ ನಿಂತೋಯ್ತು, ಆಮೇಲೆ ನೋಡದೆ ಬಿಟ್ಬಿಟ್ಟೆ ಗುರುಜಿ. ಬಹಳ ಪ್ರಾಬ್ಲಮ್ ಆಗ್ತಿದೆ. ಹೆಂಗ್ ಗುರುಜಿ ಇದು? ನಂಗೆ ಎಲ್ರು ಲತ್ತೆ ಅಂತ ಕರಿತಿದ್ದಾರೆ, ನಿಜಾನಾ? ನಾನ್ ಲತ್ತೆನಾ ಗುರುಜಿ? ಸರ್ ದಯವಿಟ್ಟು ನಮ್ಮ ಪ್ರೋಗ್ರಾಮ್ ನೋಡ್ಬೇಡಿ, ನಮ್ದು ನಿಂತ್ಕಿಂತ ಹೋದಾತು. ಫೋನ್ ಕಟ್ ಮಾಡಿ. ಇನ್ನು ನಮ್ ಗುರುಜಿ ಒಂದ್ ಟೈಮ್ನಾಗ ದೊಡ್ಡ ರೌಡಿ ಆಗಿದ್ರು. ನಾನೆಲ್ಲ ನನ್ನ ಲೈಫಲ್ಲಿ ಎಷ್ಟು ಜನ ಕೊಡೋದು ಬುಲ್ಡೆ ಬಿಟ್ಟಾಕಿ ನನಗೆ ಗೊತ್ತಿಲ್ಲ. ಹೊಡೆದ್ರೆ ಡಿಚ್ಚಿಗೆ ಮೂಗೆಲ್ಲ ಕಟ್ಟ ಹೋಗಿದೆ. ಅಣ್ಣ ಡಿಚ್ಚಿ ಹೊಡೆದ್ರ ಆ ಮೂಗ್ ಕಟ್ಟಾಕತಿ, ಬಟ್ ಅಣ್ಣ ಪುಂಗಿದ್ರ ನಿಮ್ ಮೆದುಳ್ನಾಗಿರ ಅಂತ ನರನ ಕಟ್ಟಾಕತಿ. ನನ್ನ ಲೈಫಲ್ಲಿ ಎಷ್ಟು ಜನ ಕೊಡೋದು ಬುಲ್ಡೆ ಬಿಟ್ಟಾಕಿ ನನಗೆ ಗೊತ್ತಿಲ್ಲ. ಇನ್ನು ನಿಮ್ ಜೀವನದಾಗ ಲಕ್ನ ಯಾವ ತರ ತರ್ಬೇಕಂತ ಗುರುಜಿ ಹೇಳ್ಕೊಡ್ತಾರ, ಕೇಳ್ರಿ. ದೇಹದಲ್ಲಿ ಸುಖ ಬಂದಾಗ, ನಿಮಗೆ ಸಂತೋಷ ಬಂದಾಗ ಮೈ ತುಂಬ ಹಗ್ ಮಾಡಿ ಕಿಸ್ ಮಾಡ್ತೀರ. ಆದರೆ ಆ ಜಾಗನೂ ನೀವು ಸಂತೋಷಕ್ಕೆ ನೀವು ಬಳಸ್ಕೊಳ್ಳಿ, ಹಗ್ ಮಾಡಿ ಖುಷಿ ಪಡಿ. ನಿಮಗೆ ಮಹಾಲಕ್ಷ್ಮಿ ನಮ್ಮ ದೇಹದಲ್ಲಿ, ನಮ್ಮ ಜಾಗದಲ್ಲಿ ದುಡ್ಡಿನ ಜಾಗ ಯಾವುದು ಆ ಜಾಗವನ್ನು ನೀವು ಎಬ್ಬರಿಸ್ಬೇಕು. ಅರ್ಥ ಆಯ್ತು ಅನ್ಸುತ್ತೆ. ಅಣ್ಣ ಇಲ್ಲಿ ಹೇಳ್ತಾರಂತ ಆ ಜಾಗದ ಹೆಸರು ತಿಕ. ಆ ಜಾಗದಲ್ಲಿ ಯಾರು ಒದಿತಾರೋ ತುಂಬಾ ಜನಕ್ಕೆ ಗೊತ್ತಿಲ್ಲ. ಹಿಂದೆಯಿಂದ ಆ ಜಾಗಕ್ಕೆ ಒದಿತಾರೋ ಹಂಡಿಗೆ ಏನಾರು ಒದ್ರೆ ಖಂಡಿತ ಕೂಡ ಅವ್ರ ಮನೆ ಲಾಸ್ಟಲ್ಲಿ ಬರ್ಬತ್ತಾಗಿರ್ತಾರೆ. ಈ ಪುಣ್ಯಾತ್ಮನ ಪ್ರಕಾರ ಡೈಲಿ ಆ ಜಾಗಕ್ಕೆ ನಾವು ಕಿಸ್ ಮಾಡಿದ್ರೆ ನಮಗೆ ಲಕ್ ಬರ್ತದಂತೆ. ದೇಹದಲ್ಲಿ ಸುಖ ಬಂದಾಗ, ನಿಮಗೆ ಸಂತೋಷ ಬಂದಾಗ ಮೈ ತುಂಬ ಹಗ್ ಮಾಡಿ ಕಿಸ್ ಮಾಡ್ತೀರ. ಆದರೆ ಆ ಜಾಗನೂ ನೀವು ಸಂತೋಷಕ್ಕೆ ನೀವು ಬಳಸ್ಕೊಳ್ಳಿ. ಗುರುಜಿ ಆ ಜಾಗಕ್ಕೆ ಕಿಸ್ ಮಾಡಿದ್ರೆ ಲಕ್ ಬರ್ತತೋ ಇಲ್ಲ ಗೊತ್ತಿಲ್ಲ, ಬಟ್ ಸ್ಮೆಲ್ ಅಂತೂ ಪಕ್ಕ ಬರ್ತತಿ. ನಿಮ್ಮ ಮಕ್ಕ ಕಟ್ಟ ಬೆಂಕಿ ಹಾಕ. ಎಲ್ರು ಒಂದ್ ಎಸ್ಸಿಂದು ಆಸ್ಟ್ರಾಲಜಿ ಹೇಳಿದ್ರ ಅಣ್ಣ ಡಬಲ್ ಎಸ್ಸಿಂದ ಆಸ್ಟ್ರಾಲಜಿ ಹೇಳಕತ್ತಾನ. ಹಂಡಿಗೆ ಏನಾರು ಒದ್ರೆ ಖಂಡಿತ ಕೂಡ ಅವ್ರ ಮನೆ ಲಾಸ್ಟಲ್ಲಿ ಬರ್ಬತ್ತಾಗಿರುತ್ತೆ. ಅವ್ನು ಸಾಯ್ಬೇಕಾದ್ರೆ ಇವ್ರ ದುಡ್ಡೆಲ್ಲ ಕಂಡರ ಹತ್ರ ಕೊಟ್ಟಿರ್ತಾನೆ, ಇಸ್ಕೊಳಕ್ಕಾಗಲ್ಲ, ವನವಾಸ, ಹಿಂಸೆ ಇದೆಲ್ಲ ನಡೀತಿದೆ. ಆ ಜಾಗನ ಏನೇ ಆದ್ರೂ ಕೈ ಮಾಡಬಾರ್ದು. ಇವ್ನು ಹೇಳೋದು ನಿಜನೇ ಆಗಿದ್ರ ಪಾರ್ನ್ ಸ್ಟಾರ್ ಗಳ ಮಣಿಗಳಂತೂ ಬರ್ಬಾದ್ ಎದ್ರು ಅವು. ಯಾಕಂದ್ರ ನನ್ನ ಮಕ್ಕಳು ಎನಿ ಟೈಮು ಆ ಜಾಗಕ್ಕೆ ಜೋರಾಗಿ ಹೊಡಿತಾನ ಇರ್ತಾರ. ಹಂಡಿಗೆ ಏನಾರು ಒದ್ರೆ ಖಂಡಿತ ಕೂಡ ಅವ್ರ ಮನೆ ಲಾಸ್ಟಲ್ಲಿ ಬರ್ಬತ್ತಾಗಿರುತ್ತೆ. ಅವ್ನು ಸಾಯ್ಬೇಕಾದ್ರೆ ಇವ್ರ ದುಡ್ಡೆಲ್ಲ ಕಂಡರ ಹತ್ರ ಕೊಟ್ಟಿರ್ತಾನೆ, ಇಸ್ಕೊಳಕ್ಕಾಗಲ್ಲ. ನೀವೇನ ಹೇಳ್ರಿ, ಆ ಜಾಗಕ್ಕೆ ಅಷ್ಟೊಂದು ಮಹತ್ವ ಐತೆ ಅಂತ ಗುರುಜಿ ವಿಡಿಯೋಸ್ಗಳು ನೋಡಿದ್ಮ್ಯಾಗ ನನಗೆ ಗೊತ್ತಾಗಿದ್ದು. ನೋಡಿ, ತಿಗದ ಬಗ್ಗೆನೇ ತುಂಬ ಮಾತಾಡ್ತೀನಿ. ಇದು ಜ್ಯೋತಿಷನೇ, ಬೇರೆ ತಪ್ಪು ತಿಳ್ಕೋಬೇಡಿ. ನೋಡಿ, ರಜನಿಕಾಂತ್ ಅವರಿಗೆ ಅಂಡಿಲ್ಲ, ಸಕಲ ಸಂಪತ್ತು ಐಶ್ವರ್ಯ ಕೋಟ್ಯಾಧೀಶಪುರವರು. ಅಣ್ಣ ಈ ಮಾತನ್ನ ಹೇಳ್ತಿದ್ದಂಗ ಎಲ್ಲ ಜನರು ತಿಗಕ್ಕ ಪೂಜೆ ಮಾಡಕತ್ತಿಬಿಟ್ರು. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ? ನನ್ನ ತಿಗ ಇರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರ್ದು ನಿಮ್ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನಾರ್ಮಲ್ ಆಗಿ ಜ್ಯೋತಿಷಿಗಳು ಕೈ ನೋಡಿ ಮಕ ನೋಡಿ ಭವಿಷ್ಯ ಹೇಳ್ತಾರ, ಆದ್ರೆ ನಮ್ ಗುರುಜಿ ಹಲ್ ನೋಡಿ ಭವಿಷ್ಯ ಹೇಳ್ತಾರ. ನನಗೆ ಒಂದು ಇವಾಗ ಕೈ ರೇಖೆ, ಪಾಮಿಸ್ಟ್ರಿ, ಫೇಸ್ ರೀಡಿಂಗ್ ನನಗೆ ನೋಡ್ರಿ ಸರ್, ಯಾರಿಗೂ ಗೊತ್ತಿರೋದು ಅಲ್ಲನ್ನು ನೋಡ್ಬಿಟ್ಟು ಕೂಡ ಜ್ಯೋತಿಷ್ ಹೇಳ್ತೀನಿ ನಾನು. ಸದ್ಯ ಅಲ್ಲಿ ಅಂದ್ರೆ ಅಲ್ಲಿ ಅಲ್ಲ ಸರ್, ಅಲ್ಲು
ಹಲ್ಲು. ಒಂದು ಸ್ವಲ್ಪ ನೀವು ಕ್ಲೀನಾಗಿ ಕಿವಿಲಿ ಕೇಳಿಸ್ಕೊಳ್ಳಿ ಸರ್. ನೆಕ್ಸ್ಟ್ ಈ ಪುಣ್ಯಾತ್ಮ ಸೆಲೆಬ್ರಿಟಿಗಳ ಅಂಡುಗಳ ಬಗ್ಗೆ ಮಾತಾಡಕತ್ತ ಬಿಡ್ತಾನ. ನೋಡಿ, ರಜನಿಕಾಂತ್ ಅವರಿಗೆ ಅಂಡಿಲ್ಲ, ಸಕಲ ಸಂಪತ್ತು ಐಶ್ವರ್ಯ ಕೋಟ್ಯಾಧೀಶಪುರವರು. ಏನಕ್ಕೆ ಅಂದರೆ ಎಷ್ಟು ಹಂಡು ಒಳಗಡೆ ಹೋಗುತ್ತೋ ಅಷ್ಟು ರಿಚ್ ಪೀಪಲ್ಸ್ ಆಗ್ತಾ ಹೋಗ್ತಾರೆ. ಅಣ್ಣ ನಮ್ಮ ಊರಾಗ ಒಬ್ನು ಬಹಳ ರಿಚ್ ಇರೋ ವ್ಯಕ್ತಿ ಅದಾನ, ಅವ್ನ ಅಂಡು ಅಂಡೆ ಇದ್ದಂಗ ಐತಿ. ಅದೇ ತರ ತುಂಬಾ ಜನ ಹೀರೋಗಳಿಗೆ ಪ್ಯಾಂಟ್ ಏನ್ ಇಲ್ಲಲ್ಲ 100%. ನೋಡ್ರಿ ಅಣ್ಣನ ಪ್ರಕಾರ ದಪ್ಪ ಅಂಡಿರೋ ಹತ್ರ ದುಡ್ಡು ಇರಲ್ಲಂತೆ. ಎಷ್ಟು ಹಂಡು ಒಳಗಡೆ ಹೋಗುತ್ತೋ ಅಷ್ಟು ರಿಚ್ ಪೀಪಲ್ಸ್ ಆಗ್ತಾ ಹೋಗ್ತಾರೆ. ಇದು ನಿಜಾನ ಆಗಿದ್ರ ಅಂಬಾನಿ ಮಗನ ಹತ್ರ 1 ರೂಪಾಯಿನೂ ಇರಬಾರ್ದಿತ್ತು. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ನೆಕ್ಸ್ಟ್ ಅಣ್ಣ ಮಾತಾಡಂತ ಲಾಜಿಕ್ಲೆಸ್ ಮಾತುಗಳನ್ನ ನೀವ ಕೇಳಿಸ್ಕೇಳ್ರಿ. ಆ ಗಿಲ್ಲಿಗೆ ಸೊಂಟನೇ ಇಲ್ಲಕಲ್ಲ ಅಂತಾರೆ, ಆದ್ರೆ ಅವನೇ ಕಪ್ ಎತ್ಕೊ ಬಂದ 100%. ವಿಧಿ ಲಿಖಿತ ನೋಡಿ. ಬೈ ಮಿಸ್ ಆಗಿ ಯಾರಾದ್ರೂ ಅಣ್ಣನ ಲಾಜಿಕ್ ಬಗ್ಗೆ ಕ್ವಶನ್ಸ್ ಮಾಡ್ಬಿಟ್ರೆ ಅಣ್ಣ ರಚ್ಚಿಗೆ ಎದ್ದು ಬೆಂಕಿ ಅಂತ ರಿಪ್ಲೈಗಳನ್ನ ಕೊಡ್ತಾನ. ಮುಖೇಶ್ ಅಂಬಾನಿ ಮಗನಿಗೆ ಹಂಡು ಇಷ್ಟ ಇದೆ ಅಂತ ಹೇಳಿದ್ರು 100%. ಅದನ್ನ ಬಹಳ ವಿಶೇಷವಾಗಿ ಅವನು ಶ್ರೀಮಂತರಲ್ವಾ ಅಂತ ನಾನು ನಮ್ಮ ಕೇಶವನ್ಗೆ ಹೇಳಿದೆ, ಒಂದು ಕಮೆಂಟ್ ಹಾಕ್ಲಾ, ಅವನ ಮಾತು ನುಂಗಿ ಅವನ ಆರೋಗ್ಯ ನೋಡಿ ಸಾಕಾಗ್ತೈತೆ. ಇನ್ನು ಈ ಟಿವಿ ಆಂಕರ್ ಕೇಳ್ರಿ ಅಂತ ಕ್ವಶನ್ಗೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡೋದ್ ಬಿಟ್ಟು ಅಣ್ಣ ಇಲ್ಲದೆಲ್ಲ ಮಾತಾಡ್ತಾನ. ಪ್ರಶ್ನೆ ನೇರ, ಉತ್ತರ ನೇರವಾಗಿರ್ಲಿ. ಕೊಡೋಣ, ಇನ್ನೂ ಟೈಮ್ ಇದೆ ಸರ್. ತಾವು ಫಸ್ಟ್ ಬಾಲ್ 6 ಹೊಡ್ಬಿಟ್ಟು ಮ್ಯಾಚ್ ಗೆಲ್ಲಕ್ಕಾಗತ್ತಾ? ತಾವು ಇಲ್ಲಿ ಆಂಕರ್ಗೆ ಅಂಪೈರ್ ಅಂದ್ಬಿಡ್ತಾರೆ ನಮ್ ಗುರುಜಿ. ನೋಡಿ ಸರ್, ನೀವು ಅಂಪೈರ್ ಆಗಿದ್ದೀರಾ? ಬೇಡ. ಅಂಪೈರ್ ಆಗಿದ್ದೀರಾ? ಇಲ್ಲ, ನಾನು ಅಂಪೈರ್ ಆಗಿಲ್ಲ. ನಾನು ಅಂಪೈರ್ ಆಗಿಲ್ಲ. ನಾನು ಪ್ರಶ್ನೆ ಕೇಳುವ ಸಂದರ್ಶಕನಾಗಿದ್ದೀನಿ ಗುರುಗಳೇ. ಇನ್ನೇನು ಈ ಮಾತನ್ನ ಕೇಳ್ತಿದ್ದಂಗ ಆಂಕರ್ ರಚ್ಚಿಗೆ ಎದ್ದು ಬಿಡ್ತಾನ. ಯಾಕೆಂದ್ರೆ ಮ್ಯಾಚ್ ಸರಿ ನಡೀತಿದೆ. ಇದು ಮ್ಯಾಚ್ ಅಲ್ವೇ ಅಲ್ಲ, ಆಯ್ತಾ? ಫಸ್ಟ್ ಆಫ್ ಆಲ್ ಇದು ಮ್ಯಾಚ್ ಅಲ್ಲ, ಇದು ಮಂಥನ. ಮಂಥನದಲ್ಲಿ ಸಂದರ್ಶಕ ಇರ್ತಾರೆ, ಮಂಥನದಲ್ಲಿ ಮಾಡರೇಟರ್ ಇರ್ತಾರೆ ಗುರುಗಳ, ಅಂಪೈರ್ ಇರಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಮ್ ಗುರುಜಿ ಎಂತ ಮಹಾನ್ ಜ್ಞಾನಿಗಳದಾರ ಅಂದ್ರ ಫ್ಯೂಚರ್ ನಾಗ ಜನರಿಗೆ ಡಿವೋರ್ಸ್ ಹಾಕತ್ತೋ ಇಲ್ಲ ಅಂತ ಪ್ರೆಸೆಂಟ್ ನಾಗ ಹೇಳ್ಬಿಡ್ತಾರ. ಮೇಡಮ್, ಅವ್ರ ಜಾತಕದಲ್ಲಿ ಡೈವರ್ಸ್ ಆಗಂತ ಜಾತಕ. ಮತ್ತೆ ಇವಾಗ ಮದ್ವೆ ಮಾಡ್ಬೇಕೋ ಬೇಡವೋ ಗುರುಜಿ? ನನಗೂ ಅದಕ್ಕೂ ಸಂಬಂಧ ಇಲ್ಲ ಮೇಡಮ್. ನಾನು ಕೇಳಿದ್ರು ಡೈವರ್ಸ್ ಜಾತಕ ಅಂತ ಹೇಳಿದೆ. ಕೊನೆಗೆ ಏನಾರು ಆದ್ರೂ ನನ್ನ ಮೇಲೆ ಗೋಬೆ ಕೂರಿಸ್ತಾರೆ ಎಲ್ಲರೂ. ನೋಡ್ರಿ, ನೀವು ಮದುವೆ ಆಗತ್ತೀರ ಅಂದ್ರ ನಿಮ್ಗೆ ಡಿವೋರ್ಸ್ ಆಗ್ಬೋದು, ಆಗ್ದಂಗೂ ಇರ್ಬೋದು. ಈ 2 ಪಾಸಿಬಿಲಿಟಿ ಆಗ ಒಂದನ್ನ ಹೇಳಿ ಇದನ್ನ ಜ್ಯೋತಿಷ ಅಂದ್ಬಿಡ್ತಾರ ಈ ಪುಣ್ಯಾತ್ಮರು. ನೋ ಕಾಮೆಂಟ್ಸ್. ಇನ್ನು ನಮ್ ಗುರುಜಿ ಅವರು ಟ್ರೋಲ್ ಆಗ್ತಿರೋದು ಒಳ್ಳೆ ವಿಷಯಕ ಅಂತ ಅನ್ಕೊಂಬಿಟ್ಟಾರ. ಆರ್ಯವರ್ಧನ್ ಟ್ರೋಲ್ ಆಗ್ತಾನಲ್ಲ, ಜನಕ್ಕೆ ಬೇಕಾರದ ಆರ್ಯವರ್ಧನ್. ನಾವೆಲ್ರು ಇಂಡಿಯಾ ಅನ್ನೋ ನೇಷನ್ ಆಗಿದ್ರ, ಗುರುಜಿ ಮಾತ್ರ ಇಮ್ಯಾಜಿನೇಷನ್ ಆಗ ಅದಾರ. ಬಹಳ ವಿಶೇಷವಾಗಿ ಇವತ್ತು ಕೂಡ ನಿಮ್ಗೆ ನಾನು ಹೇಳ್ತೇನೆ ಕೇಳ್ರಿ. ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ ಆರ್ಯವರ್ಧನ್ ಕ್ರಿಸ್ಟಲ್ ನ್ಯೂಮರದಲ್ಲಿ 3 ಕೋಟಿ ಜನ ಇದ್ದಾರೆ ನನ್ನ ಫಾಲೋ ಮಾಡ್ತಾ ಇರೋದು. 3 ಕೋಟಿ ಅಂದ್ರ 30 ಮಿಲಿಯನ್. ಕರ್ನಾಟಕದಾಗಿರೋಂತ ದೊಡ್ಡ ಸೆಲೆಬ್ರಿಟಿಗಳ ಜೊತೆಗೂ 30 ಮಿಲಿಯನ್ ಫಾಲೋವರ್ಸ್ ಇಲ್ಲ ಇನ್ಸ್ಟಾಗ್ರಾಮ್ ನಾಗ. ಇನ್ನು ನಿಜವಾಗ್ಲೂ ಹೇಳ್ಬೇಕಂದ್ರ ಇನ್ಸ್ಟಾಗ್ರಾಮ್ ನಾಗ ಗುರುಜಿಗೆ 100K ಫಾಲೋವರ್ಸ್ ಅದಾರ. ನಿಮಗೇನ್ರ ಫ್ಯೂಚರ್ ನಾಗ ಮದುವೆ ಆಗ್ಬೇಕಂತ ಆಸೆ ಇದ್ರ ಗುರುಜಿಗೆ ಮಾತ್ರ ಕಾಲ್ ಮಾಡ್ಬೇಡ್ರಿ, ಯಾಕಂದ್ರೆ ನಿಮ್ಮ ಆಸೆನೆಲ್ಲ ದ್ವಾಸಿ ಮಾಡ್ಕೊಂಡ್ ತಿಂದ್ಬಿಡ್ತಾರ ಅವರು. ಮದುವೆ ಆಗಿದ್ರಾ? ಇಲ್ಲ ಗುರುಜಿ, ಇನ್ನ ನೋಡ್ತಿದ್ದಾರೆ, ಇನ್ನ ಸೆಟ್ ಆಗಿಲ್ಲ. ಓಕೆ, ನಿಮ್ಮ ಮದುವೆ ಲೈಫು ಮುಗಿದ ಅಧ್ಯಾಯ ಸರ್, ಒಂಚೂರು ಚೆನ್ನಾಗಿಲ್ಲ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಸೊ ಲಾಸ್ಟ್ 2 ದಿನದಿಂದ ಅಣ್ಣಂದು SS ಆಸ್ಟ್ರಾಲಜಿ ವಿಡಿಯೋಸ್ಗಳನ್ನ ನೋಡಿ ನನಗಂತೂ ತಲೆ ಕೆಟ್ಟಿತ್ತು. ಅದಕ್ಕೆ ಈ ರೋಸ್ಟ್ ವಿಡಿಯೋನ ಮಾಡಿದೆ ನಾನು. ಸೊ ಇವತ್ತಿಗೆ ಇಷ್ಟ. ನಾನು ಈ ವಿಡಿಯೋ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.